ನಡೆಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಮ್ಮೆಲ್ಲರಿಗೂ ವಂದನೆಗಳು. ಮತ್ತೊಂದು ಸತ್ಯವೇದದ ಅಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಈ ಶೀರ್ಷಿಕೆಯಲ್ಲಿ ಪ್ರಿಯರೇ, ದೇವರ ಬಾಧ್ಯೆ ಮತ್ತು ನಮ್ಮ ಬಾಧ್ಯತೆಯ ಕುರಿತು ಆಲೋಚನೆ ಮಾಡುತ್ತಾ ಇದ್ದೇವೆ. ದೇವರೊಟ್ಟಿಗೆ ನಮ್ಮ ಬಾಧ್ಯತೆ ಎಂಬುದಾಗಿ ಹೇಳುವಾಗ ನಮ್ಮ ಜವಾಬ್ದಾರಿಕೆ ಮತ್ತು ನಾವು ಮಾಡಬೇಕಾದಂಥ ಕಾರ್ಯಗಳು, ದೇವರನ್ನು ನಾವು ಅಂಗೀಕರಿಸಿಕೊಂಡಂಥ ವ್ಯಕ್ತಿಗಳಾಗಿರುವಲ್ಲಿ ನಮ್ಮ ಜವಾಬ್ದಾರಿಕೆಯ ಕುರಿತು ದೇವರ ವಾಕ್ಯಗಳು ಬಹಳ ಸ್ಪಷ್ಟವಾಗಿ ನಮ್ಮ ಕೂಡ ಮಾತನಾಡ್ತವೆ. ದೇವರನ್ನು ಅಂಗೀಕರಿಸಿಕೊಂಡಂಥ ವ್ಯಕ್ತಿಗಳಾಗಿ ನಮ್ಮ ಜೀವಿತಗಳನ್ನು ನಾವು ದೇವರಿಗೆ ಬಾಧ್ಯರಾಗಿ ನಡೆದುಕೊಳ್ಳದೆ ಹೋಗಿರುವಂಥ ಪರಿಸ್ಥಿತಿಗಳಲ್ಲಿ ಈ ಹೊತ್ತು ಇದು ಎಚ್ಚರಿಕೆಯ ಗಂಟೆ. ನಾವು ನಮ್ಮ ಬಾಧ್ಯತೆಯನ್ನು ದೇವರಲ್ಲಿ ಈಡೇರಿಸಿಕೊಳ್ಳುವಂಥದ್ದು ಮಾತ್ರವಲ್ಲದೆ ನಮ್ಮ ಜವಾಬ್ದಾರಿಕೆಗಳನ್ನು ಜವಾಬ್ದಾರಿಯುತವಾಗಿ ನೆರವೇರಿಸಿ ದೇವರಿಗೆ ಮಹಿಮೆ ತರುವಂಥದ್ದು ನಮ್ಮ ಕರ್ತವ್ಯವು, ನಮ್ಮ ಬಾಧ್ಯವು ಮಾತ್ರವಲ್ಲದೆ ನಮ್ಮ ಜೀವಿತದ ಕ್ರಮವೂ ಆಗಿರಬೇಕು ಎನ್ನುವಂಥದ್ದು ಸತ್ಯ. ದೇವರ ವಾಕ್ಯ ಹೇಳ್ತದೆ, ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 8ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ, ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ, ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ಪಾಲುಗಾರರಾಗಿರುವುದಾದರೆ ಆತನ ಮಹಿಮೆಯಲ್ಲಿಯೂ ಕೂಡ ಪಾಲುಗಾರರಾಗಿರುವೆವು ಎಂಬುದಾಗಿ ದೇವರ ವಾಕ್ಯವು ಬಹಳ ಸ್ಪಷ್ಟವಾಗಿ ನಮ್ಮ ಕೂಡ ಮಾತನಾಡುತ್ತದೆ. ದೇವರಲ್ಲಿ ಬಾಧ್ಯತೆ ಎಂಬುದಾಗಿ ಹೇಳುವಾಗ, ದೇವರ ಬಾಧೆಯಲ್ಲಿ ಬಾಧ್ಯತೆ ಎಂಬುದಾಗಿ ಹೇಳುವಾಗ, ಇದರ ಹಿನ್ನೆಲೆ ಮತ್ತು ಅರ್ಥ ಏನೆಂಬುದಾಗಿ ಗ್ರಹಿಸಿಕೊಳ್ಳುವಾಗ, ದೇವರ ಮಕ್ಕಳಾಗಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಇದು ಕಟ್ಟುನಿಟ್ಟಾಗಿ ನಮ್ಮ ಜೀವಿತಗಳಲ್ಲಿ ನಾವು ಅನುಭವಿಸಬೇಕಾದಂಥ ಕ್ರಮ. ಇದನ್ನು ಹೊರತುಪಡಿಸಿ ಬೇರೆ ದಾರಿ ಇಲ್ಲ ಎನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸುವಂಥ ಈ ವಾಕ್ಯ. ದೇವರಲ್ಲಿ ಬಾಧೆ ಎಂಬುದಾಗಿ ಹೇಳುವಾಗ, ಆತನು ನಮಗೋಸ್ಕರವಾಗಿ ಹಿಂಸೆಪಟ್ಟು ಹಿಂಸಾಚಾರದ ಬುನಾದಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅವಮಾನವನ್ನು, ಅಪಮಾನವನ್ನು, ಅವಹೇಳನವನ್ನು ಸಹಿಸಿ ಹಾಸ್ಯಾಸ್ಪದವಾಗಿ ಅಪಹಾಸ್ಯವನ್ನು ಕೂಡ ಆತನು ತಾಳಿಕೊಂಡು ಮಾನವರಿಗೋಸ್ಕರವಾಗಿ ತನ್ನನ್ನೇ ಶಿಲುಬೆಯ ಮೇಲೆ ಸಮರ್ಪಿಸಿಕೊಂಡದ್ದನ್ನು ನಾವು ಈಗಾಗಲೇ ಅರಿತಿದ್ದೇವೆ, ಗ್ರಹಿಸಿಕೊಂಡಿದ್ದೇವೆ ಮತ್ತು ಅದರಲ್ಲಿ ನಮ್ಮ ನಂಬಿಕೆಯೂ ಕೂಡ ಇಡುವಂಥದ್ದು ಮನುಷ್ಯರು ನಾವಾಗಿದ್ದೇವೆ. ಈ ನಿಟ್ಟಿನಲ್ಲಿ ಕ್ರಿಸ್ತನಲ್ಲಿ ಬಾಧ್ಯತೆಯನ್ನು ಹೊಂದಿಕೊಳ್ಳುವಂಥದ್ದು ಎಂಬುದಾಗಿ ಹೇಳುವಾಗ, ಮತ್ತೆ ಕ್ರಿಸ್ತನು ಶಿಲುಬೆಯ ಮರಣವನ್ನಾಗಲಿ ಆತನು ಪಟ್ಟಂಥ ಶ್ರಮೆಯನ್ನಾಗಲಿ ಅನುಭವಿಸಲಿಕ್ಕೆ ಇಲ್ಲ. ಹಾಗಾಗಿ ಇಹಲೋಕದ ಜೀವಿತದಲ್ಲಿ ನಾವು ಕ್ರಿಸ್ತನ ಹೆಸರನ್ನು ಹೇಳುವ ವ್ಯಕ್ತಿಗಳಾಗಿ ಜೀವಿಸುವಲ್ಲಿ ಕ್ರಿಸ್ತನಲ್ಲಿ ಬಾಧ್ಯರಾಗಿ ನಮ್ಮ ಜೀವಿತಗಳನ್ನು, ಬಾಧ್ಯತೆಯಲ್ಲಿ ನಮ್ಮ ಜೀವಿತಗಳನ್ನು ರೂಪಿಸಿಕೊಳ್ಳುವಂಥದ್ದು ಶ್ರೇಷ್ಠ. ಹಾಗಾಗಿ ಆತನು ಬಹಳ ಅಚ್ಚುಕಟ್ಟಾಗಿ ಬರೆಯುತ್ತಾನೆ. ಆತನು ಹೇಳುವಂಥದ್ದು, ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ, ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ಪಾಲುಗಾರರಾಗಿರುವುದಾದರೆ ಆತನ ಮಹಿಮೆಯಲ್ಲಿಯೂ ಕೂಡ ಪಾಲುಗಾರರು ಆಗುವೆವು ಎನ್ನುವಂಥದ್ದು ಸತ್ಯ. ಇದರೊಟ್ಟಿಗೆ ಪೇತ್ರನ ಪತ್ರಿಕೆ, ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ,
ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೂ ಸಂತೋಷವುಳ್ಳವರಾಗಿರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ಇಲ್ಲಿಯೂ ಕೂಡ ಪೇತ್ರನು ತಿಳಿಸುವಂಥದ್ದು, ನೀವು ಆತನ ಬಾಧೆಗಳಲ್ಲಿ ಸಂತೋಷ ಪಡುವುದಾದರೆ, ಬಾಧೆಗಳಲ್ಲಿ ಬಾಧ್ಯತೆಯನ್ನು ಹೊಂದಿಕೊಂಡವರಾಗಿ ನೀವು ಸಂತೋಷ ಪಡುವುದಾದರೆ, ಆತನು ಎರಡನೆಯ ಸಾರಿ ಮಹಿಮಾ ಸ್ವರೂಪನಾಗಿ ಬರುತ್ತಾನಲ್ಲ, ಆ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ಕೂಡ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ ಎನ್ನುವಂಥದ್ದನ್ನು ಆತನು ಇಲ್ಲಿ ತಿಳಿಸಿ ಕೊಡುವಂಥವನಾಗಿದ್ದಾನೆ. ಈ ಲೋಕದ ಯಾತ್ರೆಯಲ್ಲಿ ಬಾಧೆ, ಈ ಲೋಕದ ಯಾತ್ರೆಯಲ್ಲಿ ಬಾಧ್ಯತೆಯ ಜೀವಿತ ನಡೆಸುವಾಗ ಕ್ರಿಸ್ತನ ಮಹಿಮೆಯಲ್ಲಿಯೂ ಕೂಡ ನಾವು ಬಾಧ್ಯರಾಗಿ ಆ ಉತ್ತಮವಾದಂಥ ಜೀವಿತಕ್ಕೆ ಪದಾರ್ಪಣೆ ಮಾಡುವಾಗ ಉಲ್ಲಾಸದಿಂದಲೂ ಸಂತೋಷದಿಂದಲೂ ಮಹಿಮೆಯಿಂದಲೂ ನಾವು ಉಲ್ಲಾಸ ಪಡುವಂಥ ವ್ಯಕ್ತಿಗಳಾಗಿ ಕಾಣಿಸಿಕೊಳ್ಳುವಂಥದ್ದು ಶ್ರೇಷ್ಠ ಸೌಭಾಗ್ಯ ಎನ್ನುವಂಥದ್ದನ್ನು ಈ ವಾಕ್ಯದ ನಿಟ್ಟಿನಲ್ಲಿ ಅರ್ಥೈಸಿಕೊಳ್ಳಬಹುದು. 14ನೆಯ ವಾಕ್ಯದಲ್ಲಿ ನಾವು ನೋಡ್ತೇವೆ, 1 ಪೇತ್ರ 4ನೇ ಅಧ್ಯಾಯದ 14ನೆಯ ವಾಕ್ಯ, ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಮತ್ತು ಅನೇಕ ಸಂಗತಿಗಳಿಗೂ ಗುರಿಯಾದರೆ ನೀವು ಧನ್ಯರೇ. ತೇಜೋಮಯನಾದಂಥ ಆತ್ಮನಾಗಿರುವ ದೇವರ ಆತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ನಾವು ಯಾವಾಗ ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೂ ಧಿಕ್ಕರಿಸಲ್ಪಟ್ಟಂಥ ವ್ಯಕ್ತಿಗಳಾಗಿಯೂ ನಾವು ಕಾಣಿಸಿಕೊಳ್ಳುವಾಗ ನಾವು ಧನ್ಯರೇ ಸರಿ ಎಂಬುದಾಗಿ ವಾಕ್ಯದ ನಿಯೋಜನೆ. ಕಾರಣ, ಒಳ್ಳೆಯದನ್ನು ಮಾಡಿ ಸತ್ಯವನ್ನು ನುಡಿದು ಸತ್ಯತೆಯಲ್ಲಿ ಬದುಕಿ ಕ್ರಿಸ್ತನ ಅನುಯಾಯಿಗಳಾಗಿ ಕ್ರಿಸ್ತನ ವಾಕ್ಯದ ಅಡಿಧಾವರೆಗಳಲ್ಲಿ ಬದುಕುತ್ತಾ ಇದ್ದು ಲೋಕದಲ್ಲಿ ಕಷ್ಟ, ಸಂಕಟ, ನೋವು, ಚಿಂತೆ, ದುಃಖ, ಕಣ್ಣೀರು, ಬಾಧೆಗಳಲ್ಲಿ ಬಹಳವಾಗಿ ನೊಂದಂಥ ವ್ಯಕ್ತಿಗಳಾಗಿ ಜೀವಿಸುತ್ತಿರುವುದಾದರೆ ನಾವು ಧನ್ಯರೇ ಸರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತದೆ. ಯಾಕೆಂದರೆ, ಆದರೆ 16ನೆಯ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕ್ರೈಸ್ತರಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ. ನಾವೊಬ್ಬ ಕಳ್ಳರಾಗಿಯೋ ದುಷ್ಟರಾಗಿಯೋ ದುಸ್ಸಹವಾಸಕ್ಕೆ ಬಿದ್ದೋ ಅಥವಾ ಯಾವುದೋ ಕೆಟ್ಟ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡೋ ಅಪಚಾರಿಗಳಾಗಿಯೋ ಅಪಕಾರ ಮಾಡುವಂಥ ವ್ಯಕ್ತಿಗಳಾಗಿಯೋ ಪರರ ಕೆಲಸ ಕಾರ್ಯಗಳಲ್ಲಿ ತಲೆ ಹಾಕುತ್ತಾ ಅನೇಕ ವೇಳೆ ದ್ವಂದ್ವ ರೀತಿಯಲ್ಲಿ ನಮ್ಮ ಜೀವಿತಗಳನ್ನು ನಡೆಸುತ್ತಾ ಅನೇಕರಿಗೆ ತೊಂದರೆ ಕೊಡುವಂಥ ವ್ಯಕ್ತಿಗಳಾಗಿ ನಮ್ಮ ಜೀವಿತಗಳನ್ನು ರೂಪಿಸಿಕೊಂಡಂಥದ್ದೇ ಆಗಿರುವುದಾದರೆ ಅಂಥವರು ಬಾಧೆ ಪಡುವುದು, ಕಷ್ಟಪಡುವುದು, ಸಂಕಟ ಪಡುವುದು ಸಹಜ. ಕಾರಣ, ಅವರು ಮಾಡಿರುವಂಥ ಕೆಲಸಗಳು ಅಂತಹದ್ದು. ಆದರೆ ನೀವು ಅಂತಹ ಬಾಧೆಗಳಲ್ಲಿ ಈ ಬಾಧೆಗೆ ಯಾವ ಸಂಬಂಧ ಇಲ್ಲ. ಅಂಥವರು ಬಾಧೆ ಪಡುವಂಥದ್ದು ಅದು ಶ್ಲಾಘನೀಯವಾದಂಥದ್ದು ಅಲ್ಲ. ಅವರಿಗೆ ಅದು ಮೀಸಲಾಗಿ ಇಟ್ಟಂಥ ಬುದ್ಧಿ, ಅದರ ಪ್ರತಿಫಲ ಅವರು ಅನುಭವಿಸಲೇಬೇಕು. ಆದರೆ ಏನೂ ಮಾಡದೆ ನ್ಯಾಯಯುತವಾಗಿ ಜೀವನ ನಡೆಸಿ ಬಾಧೆಯನ್ನು ಅನುಭವಿಸುವಾಗ ಅದು ಶ್ಲಾಘನೀಯವಾಗಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಈ ವಾಕ್ಯವನ್ನು 1 ಪೇತ್ರ 2ನೇ ಅಧ್ಯಾಯದ 19ನೆಯ ವಾಕ್ಯದಲ್ಲಿ ನಾವು ನೋಡ್ತೇವೆ. ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದು ದೇವರು ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡರೆ ಅದು ಶ್ಲಾಘ್ಯವಾಗಿದೆ, ಅದು ಉತ್ತಮವಾಗಿ ಅದೆ, ಶ್ಲಾಘ್ಯವಾಗಿ ಅದೆ ಎಂಬುದಾಗಿ ಹೇಳುವಾಗ ಅದು ಹೇಳಿಕೊಳ್ಳುವುದಕ್ಕೆ ಉತ್ತಮವಾದಂಥ ಒಂದು ಸಂದೇಶ. ಕಾರಣ, ಏನೂ ಅನ್ಯಾಯ ಮಾಡದೆ ನ್ಯಾಯಯುತವಾಗಿಯೇ ಜೀವಿತವನ್ನು ನಡೆಸಿ ಅವನು ಪಡುವಂಥ ಆ ವೇದನೆ, ಅವನು ಪಡುವಂಥ ಆ ಕಷ್ಟ, ಅವನು ಪಡುವಂಥ ಆ ಬಾಧೆ, ಅವನಿಗಿರುವಂಥ ಆ ತೊಂದರೆ, ಇವೆಲ್ಲವನ್ನು ದೇವರು ನೋಡಿಕೊಳ್ಳುತ್ತಾನೆ ಎನ್ನುವಂಥ ಭರವಸೆಯಲ್ಲಿಯೂ ನಿರೀಕ್ಷೆಯಲ್ಲಿಯೂ ನಂಬಿಕೆಯಲ್ಲಿಯೂ ಆ ಕಷ್ಟವನ್ನು ಸಹಿಸಿಕೊಳ್ಳುವಾಗ ಅದು ಶ್ಲಾಘ್ಯವಾಗಿ ಅದೆ. ದೇವರ ದೃಷ್ಟಿಯಲ್ಲಿ, ಮನುಷ್ಯನ ದೃಷ್ಟಿಯಲ್ಲಿ ಇಲ್ಲದೆ ಹೋಗಿರಬಹುದು, ಚಿಂತೆ ಇಲ್ಲ. ಆದರೆ ಅದು ದೇವರ ದೃಷ್ಟಿಯಲ್ಲಿ ಶ್ಲಾಘ್ಯವಾಗಿ ಅದೆ ಎಂಬುದಾಗಿ ಪೇತ್ರನು ತನ್ನ ಪತ್ರಿಕೆಯಲ್ಲಿ ತಿಳಿಸುತ್ತಾನೆ. ನನ್ನ ಪ್ರೀತಿಯುಳ್ಳ ದೇವಜನರೇ, ಆತನು ಪೇತ್ರನು ಬರೆಯುವಾಗ 20ನೆಯ ವಾಕ್ಯದಲ್ಲಿ ಹೀಗೆ ಬರೆಯುತ್ತಾನೆ, ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಪ್ರಯೋಜನವೇನು? ಆದರೆ ಒಳ್ಳೆಯದನ್ನು ಮಾಡಿ
ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯದೆ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿದ್ದೀರಲ್ಲ ಎಂಬುದಾಗಿ ಸತ್ಯವೇದವು ತಿಳಿಸ್ತದೆ. ಮತ್ತು 21ನೆಯ ವಾಕ್ಯದಲ್ಲಿ ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ಸಹ ತನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕೆಂಬುದು ಮಾದರಿಯನ್ನು ತೋರಿಸಿ ಕೊಟ್ಟನಲ್ಲ. ಇಲ್ಲಿ ನಾವು ನೋಡುವಂಥ ಸತ್ಯದ ಅನ್ವೇಷಣೆ, ಬಾಧೆ ಎನ್ನುವಂಥದ್ದು ಮನುಷ್ಯರಲ್ಲಿ ಇರುವಂಥ ಸಹಜ ಕ್ರಿಯೆ. ಆದರೆ ಕ್ರೈಸ್ತರಿಗೆ ಒದಗಿ ಬರುವಂಥ ಬಾಧೆ, ಕ್ರಿಸ್ತನ ಅನುಯಾಯಿಗಳಿಗೆ ಒದಗಿ ಬರುವಂಥ ಬಾಧೆ, ನ್ಯಾಯಯುತವಾಗಿ ಜೀವಿಸಿದರೂ, ಯಾವ ಅನ್ಯಾಯ ಮಾಡದೆ ಹೋದರೂ, ಯಾವ ಕೆಟ್ಟ ದುಷ್ಟ ಪರಿಣಾಮಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳದೆ ಹೋದರೂ, ಯಾವ ದುಶ್ಚಟಗಳು ಇಲ್ಲದೆ ಹೋದರೂ, ಯಾವ ದುಸ್ಸಹವಾಸಗಳನ್ನು ಮಾಡದೇ ಹೋದರೂ, ಯಾವ ಕೆಟ್ಟ ನಿರ್ಣಯಗಳನ್ನು, ಕೆಟ್ಟ ಸಂಗತಿಗಳನ್ನು ನಮ್ಮ ಜೀವಿತಗಳಲ್ಲಿ ಅವಲೋಕಿಸಿ ನೋಡದೇ ಇದ್ದಾಗ್ಯೂ ಕಷ್ಟ ಎನ್ನುವಂಥದ್ದು, ಅನೇಕ ವೇಳೆ ಅಪಮಾನ, ಅವಮಾನ, ಈ ರೀತಿಯ ನಿಟ್ಟಿನಲ್ಲಿ ಪಡುವಂಥ ನೋವು, ಸಂಕಟಗಳು ಇವೆಲ್ಲವೂ ಇದೆಯಲ್ಲ. ನ್ಯಾಯಯುತವಾಗಿ ನಡೆದರೂ ಅನ್ಯಾಯವನ್ನು ಎದುರಿಸುವಂಥ ಜನರಾಗಿ ಜೀವಿಸುತ್ತಾರಲ್ಲ, ಅಂತಹ ಕ್ರೈಸ್ತರ ಜೀವಿತ ದೇವರಲ್ಲಿ ಶ್ಲಾಘ್ಯವಾಗಿದೆ. ಅವರು ಎಲ್ಲವನ್ನ ದೇವರಿಗೆ ಒಪ್ಪಿಸಿಕೊಟ್ಟು, ದೇವರು ನನ್ನ ನ್ಯಾಯವನ್ನು ತೀರಿಸಲಿ ಎಂಬುದಾಗಿ ನಂಬಿಕೆಯೊಡನೆ ತಮ್ಮ ಜೀವಿತಗಳನ್ನು ಮುಂದುವರಿಸಿಕೊಂಡು ಹೋಗುತ್ತಾರಲ್ಲ, ಅವರ ಜೀವಿತಗಳು ಶ್ಲಾಘ್ಯವಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಕಾರಣ, ಮನುಷ್ಯನ ಜೀವಿತದಲ್ಲಿ ದೇವರು ಕೊಟ್ಟಂಥ ಆಜ್ಞೆ, ಒಬ್ಬನು ನಿಮ್ಮ ಒಂದು ಕೆನ್ನೆಗೆ ಹೊಡೆದರೆ ಅವನನ್ನು ನೀವು ದ್ವೇಷಿಸದೆ ನಿಮ್ಮ ಮತ್ತೊಂದು ಕೆನ್ನೆಯನ್ನು ಅವನಿಗೆ ಕೊಡಿರಿ. ಹೀಗೆ ಕ್ರಿಸ್ತನಲ್ಲಿ ನೀವು ದ್ವೇಷಿಸದೆ, ಕ್ರಿಸ್ತನಲ್ಲಿ ಪ್ರತಿ ಅಪಕಾರ ಮಾಡದೆ, ಅಪಕಾರಕ್ಕೆ ಅಪಕಾರವನ್ನು ಬೆಸಗದೆ, ದ್ವೇಷಕ್ಕೆ ದ್ವೇಷವನ್ನು ಬೆಸಗದೆ, ತಪ್ಪಿಗೆ ತಪ್ಪಿನಿಂದಲೇ ನಾನು ಶಿಕ್ಷೆಯನ್ನು ಕೊಡುತ್ತೇನೆ ಎಂಬುದಾಗಿ ಅಂದುಕೊಳ್ಳದೆ, ಅಸೂಯೆಯ ಮನೋಭಾವವನ್ನು ಹೊಂದಿಕೊಳ್ಳದೆ, ದ್ವೇಷ ಮನೋಭಾವನೆಯನ್ನು ಇಟ್ಟುಕೊಳ್ಳದೆ, ಸಮಾಧಾನದಲ್ಲಿ ನೀವು ಆ ವ್ಯಕ್ತಿಯನ್ನು, ಆ ಜನರನ್ನು ಹಾಗೆಯೇ ದೇವರಿಗೆ ಒಪ್ಪಿಸಿಕೊಟ್ಟು ಸಮಾಧಾನದಿಂದ ನಿಮ್ಮ ಜೀವಿತಗಳನ್ನು ನೀವು ರೂಢಿಸಿಕೊಂಡು ಬದುಕುತ್ತೀರಲ್ಲ, ಅದು ದೇವರಲ್ಲಿ ಮೆಚ್ಚುಗೆಯಾದಂಥ ಕ್ರಿಯೆಯಾಗಿದೆ. ಕಾರಣ, ಯೇಸು ಕ್ರಿಸ್ತನು ಕೂಡ ತನ್ನನ್ನು ದೇವರ ಮಹಿಮೆಗೋಸ್ಕರವಾಗಿ ಒಪ್ಪಿಸಿಕೊಟ್ಟು ಆತನಿಗೆ ಅಪಮಾನ, ಅವಮಾನ, ಹಿಂಸೆ, ನೋವು ಎಲ್ಲ ಒದಗಿ ಬಂದಾಗ್ಯೂ ಬಾಯಿ ತೆರೆಯಲೇ ಇಲ್ಲ. ಎಲ್ಲವನ್ನು ದೇವರ ಮಹಿಮೆಗೋಸ್ಕರ ಸಹಿಸಿಕೊಂಡನು ಎಂಬುದಾಗಿ ದೇವರ ವಾಕ್ಯವು ತಿಳಿಸ್ತದೆ. ಹಾಗಾಗಿ 1 ಪೇತ್ರ 2:21 ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ಸಹ ತನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಯೇಸು ಕ್ರಿಸ್ತನು ನಡೆದಂತೆ ನಡೆಯಬೇಕಾದದ್ದು ಕ್ರೈಸ್ತರ ಧರ್ಮ. ಕ್ರೈಸ್ತರ ಈ ಹೋರಾಟದಲ್ಲಿ ಆತನು ಹೇಗೆ ಎಲ್ಲವನ್ನು ಸಹಿಸಿಕೊಂಡು ದೇವರನ್ನು ಮಹಿಮೆ ಪಡಿಸಿದನು, ನಾವು ಕೂಡ ನಮ್ಮ ಜೀವಿತಗಳಲ್ಲಿ ಉತ್ತಮವಾದಂಥ ಜೀವಿತವನ್ನು ಮಾಡಿದಾಗ್ಯೂ ಇಂತಹ ಅವಮಾನ, ಅಪಮಾನಗಳು, ಹಿಂಸೆ, ನೋವು, ಸಂಕಟ, ದುಃಖಗಳು ಜನರಿಂದ ನಮ್ಮನ್ನು ಬಾಧಿಸಲ್ಪಡುವಾಗ ನಾವು ಅವರಿಗೆ ಪ್ರತಿಯಾಗಿ ಏನೂ ಮಾಡದೆ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು, ಅವರು ಮಾಡುವಂಥ ಕ್ರಿಯೆಗಳನ್ನು ದೇವರಿಗೆ ಒಪ್ಪಿಸಿಕೊಟ್ಟು, ದೇವರು ನ್ಯಾಯಾಧೀಶನಾಗಿ ನನಗೆ ನ್ಯಾಯವನ್ನು ತೀರಿಸಲಿ ಎಂಬುದಾಗಿ ನಂಬಿಕೆ ನಿರೀಕ್ಷೆಯೊಡನೆ ಆತನಲ್ಲಿ ಜೀವಿಸುವುದಾದರೆ ಆತನ ಮಹಿಮೆಯುಳ್ಳ 2ನೆಯ ಆಗಮನದಲ್ಲಿ ನಾವು ಮಹಿಮೆಯುಳ್ಳ ಸ್ವರೂಪವನ್ನು ಪಡೆದವರಾಗಿ ಆ ನಿತ್ಯ ಜೀವದ ಬಾಧ್ಯತೆಗೆ ದೇವರು ನಮ್ಮನ್ನು ಕರೆದೊಯ್ಯುವುದರಲ್ಲಿ ಯಾವ ಸಂದೇಹ ಇಲ್ಲ ಎಂಬುದಾಗಿ ಸತ್ಯವೇದದ ಮೂಲಕ ನಾವು ನೋಡಿದ್ದೇವೆ. ಕಾರಣ, ಮೊದಲನೆಯ ವಾಕ್ಯ ಕೇಳಿಸಿಕೊಂಡಿದ್ದೇವೆಲ್ಲ. ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 8ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ
ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ಪಾಲುಗಾರರಾಗಿರುವುದಾದರೆ ಆತನ ಮಹಿಮೆಯಲ್ಲಿಯೂ ಕೂಡ ಪಾಲುಗಾರರಾಗಿರಬೇಕು. ಕ್ರಿಸ್ತನ ಬಾಧೆ ಎಂಬುದಾಗಿ ಹೇಳುವಾಗ, ಕ್ರಿಸ್ತನ ಹೆಸರನ್ನು ಹೇಳಿದಾಗ ಈ ಲೋಕದಲ್ಲಿ ಆಗುವಂಥ ಎಲ್ಲ ನೋವು, ಸಂಕಟಗಳು, ಬಾಧೆ, ಅಪಮಾನ, ಅವಮಾನಗಳು ಇದಕ್ಕೆ ಹೋಲಿಕೆಯಾಗಿದೆ. ಇವೆಲ್ಲವುಗಳನ್ನು ಸಹಿಸಿಕೊಂಡು ಮುಂದೆ ನ್ಯಾಯವನ್ನು, ನೀತಿಯನ್ನು, ಧರ್ಮವನ್ನು, ದೇವರ ವಾಕ್ಯಗಳನ್ನು ಬಿಟ್ಟು ಬಿಡದೆ ಅದರಲ್ಲಿಯೇ ನಿರತರಾಗಿ ಜೀವಿಸುತ್ತೇವೋ ಆಗ ದೇವರ ಆಶೀರ್ವಾದ, ಆ ಮಹಿಮೆಯುಳ್ಳ ದೇವರ ಆ ಎರಡನೇ ಆಗಮನದಲ್ಲಿ ನಾವು ಕೂಡ ಸ್ವರೂಪಿಗಳಾಗಿ ಜೀವಿಸುವುದಕ್ಕೆ ಸಾಧ್ಯ. ಆ ಮಹಿಮೆಯಲ್ಲಿ ಪಾಲುಗಾರರಾಗುವೆವು ಎನ್ನುವಂಥ ದಿಟ್ಟವಾದಂಥ ವಾಗ್ದಾನವನ್ನು ದೇವರು ತನ್ನ ವಾಕ್ಯದ ಮೂಲಕ ನಮಗೆ ಅನುಗ್ರಹಿಸಿ ಕೊಟ್ಟಿದ್ದಾನೆ. ಹೀಗಾಗಿ ಪ್ರಿಯರೇ, ನಾವು ದ್ವೇಷಕ್ಕೆ ದ್ವೇಷದಿಂದ, ಅಸೂಯೆಗೆ ಅಸೂಯೆಯಿಂದ, ಮತ್ಸರಕ್ಕೆ ಮತ್ಸರದಿಂದ ಮತ್ತು ಅನೇಕ ವೇಳೆ ಅಪಮಾನಕ್ಕೆ ಅಪಮಾನದಿಂದ, ಅವಮಾನಕ್ಕೆ ಅವಮಾನದಿಂದ, ತಿರಸ್ಕಾರಕ್ಕೆ ತಿರಸ್ಕಾರದಿಂದ ನಮ್ಮ ಜೀವಿತಗಳನ್ನು ರೂಪಿಸಿಕೊಳ್ಳದೆ ಬದಲಾಗಿ ಕ್ರಿಸ್ತನು ನಡೆದಂತೆ ನಡೆಯೋಣ. ಆತನ ಬಾಧೆಗಳಲ್ಲಿ ಪಾಲುದಾರರಾಗಿ ಆತನ ಮಹಿಮೆಯಲ್ಲಿಯೂ ಕೂಡ ಉತ್ತಮವಾದಂಥ ಪಾಲುದಾರಿಕೆಯನ್ನು ಹೊಂದಿಕೊಳ್ಳೋಣ. ದೇವರು ತಾನೇ ನಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಆಮೆನ್.